ನಮಸ್ಕಾರ. 8ನೇ ತರಗತಿಯ ಸಮಾಜ ವಿಜ್ಞಾನದ LBA ವಿಡಿಯೋಗೆ ನಿಮಗೆ ಸ್ವಾಗತ ಸುಸ್ವಾಗತ. ಅಧ್ಯಾಯ 20 ಮಾನ್ಯಕೇಟದ ರಾಷ್ಟ್ರಕೂಟರು ಮತ್ತು ಕಲ್ಯಾಣದ ಚಾಲುಕ್ಯರು. ಈ ಒಂದು ಅಧ್ಯಾಯಕ್ಕೆ ಸಂಬಂಧಿಸಿದಂತೆ LBA ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಅಥವಾ ಪಾಠ ಆಧಾರಿತ ಮೌಲ್ಯಾಂಕನದಲ್ಲಿ ಕೇಳಿರುವಂತಹ ಪ್ರಶ್ನೆಗಳು, ಆ ಎಲ್ಲ ಪ್ರಶ್ನೆಗಳಿಗೆ ಮಾದರಿ ಉತ್ತರಗಳನ್ನ ಇಲ್ಲಿ ನೋಡ್ಕೊಂಡು ಬರೋಣ. ಪೂರ್ತಿಯಾಗಿರುವಂತಹ ವಿಡಿಯೋನ ವೀಕ್ಷಿಸಿ ಹಾಗೂ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ. ಅಧ್ಯಾಯ 20 ಮಾನ್ಯಕೇಟದ ರಾಷ್ಟ್ರಕೂಟರು ಮತ್ತು ಕಲ್ಯಾಣದ ಚಾಲುಕ್ಯರು ಅಧ್ಯಾಯವಾಗಿರುವಂತದ್ದಾಗಿದೆ. ಇಲ್ಲಿ ಮೊದಲ ವಿಭಾಗದಲ್ಲಿ ಈ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೆ 4 ಆಯ್ಕೆಗಳನ್ನು ನೀಡಲಾಗಿದೆ. ಸರಿಯಾದ ಉತ್ತರವನ್ನು ಬರೆಯಿರಿ ಅಂತ ಕೇಳಿರುವಂತದ್ದು. ಮೊದಲ ಪ್ರಶ್ನೆ, ಎಲ್ಲೋರಾದಲ್ಲಿ ಕೈಲಾಸನಾಥ ದೇವಾಲಯ ನಿರ್ಮಿಸಿದ ರಾಷ್ಟ್ರಕೂಟರ ದೊರೆ ಕೇಳಿರುವುದು. ಈ ಎಲ್ಲ ಪ್ರಶ್ನೆಗಳಿಗೆ 4 ಆಯ್ಕೆಗಳನ್ನು ಕೊಟ್ಟಿರುವಂತದ್ದಾಗಿದೆ. ನಾವು ನೇರವಾಗಿ ಉತ್ತರವನ್ನು ಮಾತ್ರ ನೋಡ್ಕೊಂಡು ಬರೋಣ. 1ನೇ ಕೃಷ್ಣರಾಯ. ಎಲ್ಲೋರಾದಲ್ಲಿ ಕೈಲಾಸನಾಥ ದೇವಾಲಯ ನಿರ್ಮಿಸಿದ ರಾಷ್ಟ್ರಕೂಟರ ದೊರೆ 1ನೇ ಕೃಷ್ಣರಾಯ. 2ನೇ ಪ್ರಶ್ನೆ, ರಾಷ್ಟ್ರಕೂಟ ಸಾಮ್ರಾಜ್ಯದಲ್ಲಿ ವಿದೇಶಿ ವ್ಯವಹಾರವನ್ನು ನೋಡಿಕೊಳ್ಳುತ್ತಿದ್ದವರು ಕೇಳಿರುವಂತದ್ದು. ವಿದೇಶಿ ವ್ಯವಹಾರ ನೋಡಿಕೊಳ್ತಾ ಇರುವಂತದ್ದು ಮಹಾಸಂಧಿ ವಿಗ್ರಹಿ. ಇನ್ನು 3ನೇ ಪ್ರಶ್ನೆ, ಕನ್ನಡದ ಆದಿಕವಿ ಎಂದು ಕರೆಯಲ್ಪಡುವ ಕವಿ ಪಂಪ ಆದಿಕವಿ ಆಗಿರುವಂತದ್ದು. ಇನ್ನು 4ನೇ ಪ್ರಶ್ನೆ, ಕವಿರಾಜ ಮಾರ್ಗವನ್ನು ರಚಿಸಿದ ಶ್ರೀ ವಿಜಯ ಇವರ ಆಸ್ಥಾನದಲ್ಲಿದ್ದರು ಅಂತ ಹೇಳಿದಾಗ ಅಮೋಘ ವರ್ಷನ ಆಸ್ಥಾನದಲ್ಲಿದ್ದರು. ಇನ್ನು 5ನೇ ಪ್ರಶ್ನೆ, ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯ ಗ್ರಂಥಗಳ ಕರ್ತೃ ಇರುವಂತದ್ದು ಪಂಪ. ಇನ್ನು 6ನೇ ಪ್ರಶ್ನೆ, ಆದಿಕವಿ ಪಂಪನ ಹೆಸರಿನಲ್ಲಿ ನಾಡಿನ ಸಾಧಕರಿಗೆ ನಾಡೋಜ ಪ್ರಶಸ್ತಿಯನ್ನು ನೀಡುತ್ತಿರುವ ವಿಶ್ವವಿದ್ಯಾಲಯ ಕೇಳಿರುವಂತದ್ದು ಹಂಪಿ ವಿಶ್ವವಿದ್ಯಾಲಯ. ಇನ್ನು 7ನೇ ಪ್ರಶ್ನೆ, ಕಲ್ಯಾಣ ಎಂಬ ಹೊಸ ನಗರವನ್ನು ನಿರ್ಮಿಸಿ ರಾಜಧಾನಿಯನ್ನಾಗಿ ಮಾಡಿಕೊಂಡ ದೊರೆ ಕೇಳಿರುವಂತದ್ದು 1ನೇ ಸೋಮೇಶ್ವರ. 8ನೇ ಪ್ರಶ್ನೆ, ವಿಜ್ಞಾನೇಶ್ವರನು ಮಿತಾಕ್ಷರ ಎಂಬ ಗ್ರಂಥವನ್ನು ಸಂಸ್ಕೃತದಲ್ಲಿ ಈ ವಿಷಯವನ್ನು ಕುರಿತು ಬರೆದಿದ್ದಾನೆ. ಕಾನೂನು ವಿಷಯವನ್ನು ಕುರಿತು. ಇನ್ನು 2ನೇ ವಿಭಾಗದಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಅಂತ ಕೇಳಿರುವಂತದ್ದು. 9ನೇ ಪ್ರಶ್ನೆ, ಕನ್ನಡದ ಮೊದಲ ಗ್ರಂಥ ಯಾವುದು ಅಂತ ಕೇಳಿರುವಂತದ್ದು ಕವಿರಾಜ ಮಾರ್ಗ. 10ನೇ ಪ್ರಶ್ನೆ, ಉಭಯ ಕವಿ ಚಕ್ರವರ್ತಿ ಎಂಬ ಹೆಸರು ಗಳಿಸಿದ ಕನ್ನಡದ ಕವಿ ಯಾರು? ಪೊನ್ನ. 11ನೇ ಪ್ರಶ್ನೆ, ರನ್ನನು ಬರೆದ ಗದಾಯುದ್ಧದ ಮತ್ತೊಂದು ಹೆಸರೇನು? ಸಾಹಸ ಭೀಮ ವಿಜಯ. 12ನೇ ಪ್ರಶ್ನೆ, ಕಲ್ಯಾಣದ ಚಾಲುಕ್ಯ ದೊರೆ 3ನೇ ಸೋಮೇಶ್ವರ ಬರೆದ ಗ್ರಂಥ ಯಾವುದು ಅಂತ ಕೇಳಿರುವಂತದ್ದು ಮಾನಸೋಲ್ಲಾಸ. ಇನ್ನು 3ನೇ ವಿಭಾಗದಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ 2 ರಿಂದ 4 ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿರಿ ಅಂತ ಕೇಳಿರುವಂತದ್ದು. 13ನೇ ಪ್ರಶ್ನೆ, ರಾಷ್ಟ್ರಕೂಟರ ಶೈಕ್ಷಣಿಕ ವ್ಯವಸ್ಥೆ ಹೇಗಿತ್ತು ಅಂತ ಕೇಳಿರು. ಅಗ್ರಹಾರಗಳು, ಮಠಗಳು ಪ್ರಮುಖ ಶೈಕ್ಷಣಿಕ ಕೇಂದ್ರಗಳಾಗಿದ್ದವು. ಸಂಸ್ಕೃತ, ವೇದ, ಜ್ಯೋತಿಷ್ಯ, ತರ್ಕಶಾಸ್ತ್ರ, ಪುರಾಣಗಳಲ್ಲಿ ಶಿಕ್ಷಣ ನೀಡುತ್ತಿದ್ದರು. ಬಿಜಾಪುರ ಜಿಲ್ಲೆ ಇಂಡಿ ತಾಲೂಕಿನ ಸಾಲೋಟಿಗೆ ಪ್ರಮುಖ ವಿದ್ಯಾಕೇಂದ್ರವಾಗಿತ್ತು. ಇನ್ನು 14ನೇ ಪ್ರಶ್ನೆ, ಎಲ್ಲೋರದ ಕೈಲಾಸ ದೇವಸ್ಥಾನದ ಬಗ್ಗೆ ತಿಳಿಸಿ ಅಂತ ಕೇಳಿರುವುದು. ಎಲ್ಲೋರದಲ್ಲಿ ಕಲ್ಲಿನಲ್ಲಿ ಕೊರೆದು ಮಾಡಿರುವ ದೇವಾಲಯಗಳು ಭಾರತೀಯ ಕಲೆಗೆ ನೀಡಿದ ಮಹಾನ್ ಕೊಡುಗೆಗಳಾಗಿವೆ. 1ನೇ ಕೃಷ್ಣನು ಕೊರೆಸಿದ ಎಲ್ಲೋರಾದ ಏಕಶಿಲಾ ಕೈಲಾಸ ಮಂದಿರವು ಅದ್ಭುತ ರಚನೆಯಾಗಿದೆ. 100 ಅಡಿ ಎತ್ತರದ ಬೃಹತ್ ಬಂಡೆಯನ್ನು ಕೊರೆದು ನಿರ್ಮಿಸಲಾಗಿದೆ. ಇಲ್ಲಿ ಪ್ರಸಿದ್ಧ ದಶಾವತಾರ ಗುಹಾಲಯವಿದೆ. ಇನ್ನು 4ನೇ ವಿಭಾಗದಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 6 ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿ ಅಂತ ಕೇಳಿರುವಂತದ್ದು. 15ನೇ ಪ್ರಶ್ನೆ, ರಾಷ್ಟ್ರಕೂಟರ ಆಡಳಿತ ವ್ಯವಸ್ಥೆ ಬಗ್ಗೆ ಚರ್ಚಿಸಿ ಅಂತ ಕೇಳಿದ್ರು. ರಾಜಪ್ರಭುತ್ವ ವಂಶ ಪಾರಂಪರ್ಯವಾಗಿತ್ತು. ಅರಸರಿಗೆ ಸಹಾಯ ಮಾಡಲು ಮಂತ್ರಿಮಂಡಲವಿರುತ್ತಿತ್ತು. ಮಹಾಸಂಧಿ ವಿಗ್ರಹಿ ವಿದೇಶಿ ವ್ಯಾಪಾರ ನೋಡಿಕೊಳ್ಳುತ್ತಿದ್ದಳು. ಸಾಮ್ರಾಜ್ಯವನ್ನು ಮಂಡಲ, ವಿಷಯ, ನಾಡು, ಗ್ರಾಮಗಳಾಗಿ ವಿಂಗಡಿಸಲಾಗಿತ್ತು. ಗ್ರಾಮದ ಮುಖ್ಯಸ್ಥನಿಗೆ ಗ್ರಾಮಪತಿ ಅಥವಾ ಪ್ರಭಾಗಾವುಂಡ ಎನ್ನುತ್ತಿದ್ದರು. ನಾಡುಗಳಲ್ಲಿ ನಾಡುಗಾವುಂಡ ಎಂಬ ಅಧಿಕಾರಿ ಇರುತ್ತಿದ್ದರು. ಭೂಕಂದಾಯ ವೃತ್ತಿ ತೆರಿಗೆ ರಾಜ್ಯದ ಆದಾಯವಾಗಿತ್ತು. ವಿದೇಶಿ ವ್ಯಾಪಾರದಿಂದಲೂ ಸುಂಕ ಬರುತ್ತಿತ್ತು. ಇನ್ನು 16ನೇ ಪ್ರಶ್ನೆ, ಕಲ್ಯಾಣ ಚಾಲುಕ್ಯರು ಸಾಹಿತ್ಯಕ್ಕೆ ನೀಡಿದ ಉತ್ತೇಜನದ ಬಗ್ಗೆ ಬರೆಯಿರಿ ಅಂತ ಕೇಳಿದರು. ಕನ್ನಡ ಹಾಗೂ ಸಂಸ್ಕೃತ ಭಾಷಾ ಬೆಳವಣಿಗೆಗೆ ವಿಶೇಷ ಗಮನ ನೀಡಿತು. ಜೈನ ವಿದ್ವಾಂಸರಿಂದ ಕನ್ನಡ ಸಾಹಿತ್ಯ ಕೃಷಿಯಾಯಿತು. ಗದಾಯುದ್ಧ, ಪಂಚತಂತ್ರ, ವಿಕ್ರಮಾಂಕ ದೇವಚರಿತೆ, ಧರ್ಮಾಮೃತ, ಮಿತಾಕ್ಷರ ಪ್ರಮುಖ ಗ್ರಂಥಗಳಾಗಿವೆ. ರಾಜನ 3ನೇ ಸೋಮೇಶ್ವರ ಬರೆದ ಮಾನಸೋಲ್ಲಾಸ, ಸಂಸ್ಕೃತ ವಿಶ್ವಕೋಶ, ಜಗದೇಕಮಲ್ಲ ಸಂಗೀತ ಚೂಡಾಮಣಿ ಗ್ರಂಥ ರಚಿಸಿದನು. ಹಾಗೆಯೇ ವಚನ ಸಾಹಿತ್ಯ ಅಭಿವೃದ್ಧಿಯಾಯಿತು. ಬಸವಣ್ಣ, ಅಕ್ಕಮಹಾದೇವಿ, ಅಲ್ಲಮಪ್ರಭು, ಮಾಚಯ್ಯ ಪ್ರಮುಖ ವಚನಕಾರರಾಗಿದ್ದರು. ಇನ್ನು 17ನೇ ಪ್ರಶ್ನೆ, ಕಲ್ಯಾಣ ಚಾಲುಕ್ಯರು ಕಲಾ ಆರಾಧಕರಾಗಿದ್ದರು. ಈ ಹೇಳಿಕೆಯನ್ನು ಸಮರ್ಥಿಸಿ ಅಂತ ಹೇಳಿ ಕೇಳಿರುವಂಥದ್ದು. ಇವರ ಕಲಾಕ್ಷೇತ್ರದ ಕೊಡುಗೆ ಅಪಾರ. ಲಕ್ಕುಂಡಿಯ ಕಾಶಿ ವಿಶ್ವೇಶ್ವರ, ಇಟಗಿಯ ಮಹಾದೇವಾಲಯ, ಮಲ್ಲಿಕಾರ್ಜುನ ಮಂದಿರ, ಗದಗಿನ ತ್ರಿಕೋಟೇಶ್ವರ ಇವರ ಕಾಲದ ದೇವಾಲಯಗಳು. ಸಂಗೀತ ನೃತ್ಯಗಳು ಅಭಿವೃದ್ಧಿಗೊಂಡವು. ಕಲಾವಿದರನ್ನು ನೇಮಿಸಲಾಯಿತು. ಮಹಾರಾಣಿ ಚಂದ್ರಲೇಖ ಅನೇಕ ವಿದ್ವಾಂಸರಿಗೆ ಮತ್ತು ನೃತ್ಯಗಾರ್ತಿಯರಿಗೆ ಆಶ್ರಯ ನೀಡಿದರು.
ಸಂಗೀತ, ನೃತ್ಯ, ಕಲೆ, ಆಭರಣ ಮುಂತಾದ ವಿಷಯಗಳು ಮಾನಸೋಲ್ಲಾಸ ಹಾಗೂ ಸಂಗೀತ ಚೂಡಾಮಣಿ ಗ್ರಂಥದಲ್ಲಿ ವ್ಯಕ್ತವಾಗಿದೆ.